ಹಾಯ್ ಫ್ರೆಂಡ್, ಬನ್ನಿ ನಾವಿವತ್ತು ಹುರುಳಿಕಾಳು ಸಾಂಬಾರು ಮಾಡೋಣ. ಮಧ್ಯಾಹ್ನದ ಊಟಕ್ಕೆ ಅದು ಹುರಿದ್ಬಿಟ್ಟು ಹುರುಳಿಕಾಳು ಸಾಂಬಾರು ಮಾಡೋಣ. ನೋಡಿ, ಇವಾಗ ಹುರುಳಿಕಾಳು ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು. ಇದಕ್ಕೆ ಎಣ್ಣೆ ಏನು ಹಾಕಬೇಡಿ, ಹಾಗೆ ಹುರಿರಿ. ಸೌಂಡ್ ಬರಬೇಕು, ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ. ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ಹುರುಳಿಕಾಳು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹುರಿದು ಹುರುಳಿಕಾಳು ರೆಡಿ ಆಗ್ತಾಯಿದೆ. ನೇನು ಹುರಿದು ಹುರುಳಿಕಾಳು ರೆಡಿ ಆಯಿತು. ನೋಡಿ, ಸೌಂಡ್ ಬರ್ತಾಯಿದೆ, ಕೇಳಿಸ್ತಾ ಇಲ್ಲ ಸೌಂಡು. ಚಟಪಟ ಅಂತ ಸೌಂಡ್ ನಿಮಗೆ ಗೊತ್ತಾಗುತ್ತೆ, ಆವಾಗ ತೆಗೆದುಬಿಡಿ. ನಾನು ಹುರುಳಿಕಾಳು ಸಾಂಬಾರಿಗೆ ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, 2 ಬದನೆಕಾಯಿ, ಮತ್ತು ಹಾಗೆ ರುಬ್ಕೊಳ್ಳೋಕ್ಕೆ ಒಂದು 4 ಬೆಳ್ಳುಳ್ಳಿ, ಈರುಳ್ಳಿ ಒಗ್ಗರಣೆಗೆ ಮತ್ತು ರುಬ್ಕೊಳ್ಳೋಕ್ಕೆ. ಇನ್ನೊಂದು ಟೊಮೊಟೊ ತೋರಿಸಿಲ್ಲ ನಾನು, ಒಗ್ಗರಣೆಗೆ ಹೆಚ್ಚಾಕ್ತೀನಿ. ನೋಡಿ, ಹುರುಳಿಕಾಳು ಹುರಿದಾಯ್ತು. ಇವಾಗ ಒಂದು ಪ್ಲೇಟ್ಗೆ ಹಾಕಿದೆ, ತಣ್ಣಗಾಗಲಿ ಅಂತ. ಹುರುಳಿಕಾಳು ಒಂದು ತೊಳ್ಕೊಂಬಂದಿದ್ದೀನಿ. ತೊಳ್ಕೊಂಬಂದು ಒಂದು ಕುಕ್ಕರು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ ಹುರುಳಿಕಾಳು ಸೇರಿಸ್ಕೊಂಡು. ಹಾಗೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೀರಲ್ಲಿ ಹಾಕಿ ಅದನ್ನು ಇವಾಗ ಕುಕ್ಕರಿಗೆ ಸೇರಿಸೋಣ. ಕುಕ್ಕರಿಗೆ ಸೇರಿಸ್ಬಿಟ್ಟು 2 ಟೊಮೊಟೊ ತೋರಿಸಿದ್ನಲ್ಲ ಆವಾಗಲೇ ನಿಮಗೆ, ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೆಚ್ಚು ನೋಡಿದೆ ಏನಾದರೂ ಇರುತ್ತೇನೋ ಅಂತ. ಇವಾಗ ಹುಳ ಆಗಿಬಿಡುತ್ತೆ ಫ್ರೆಂಡ್, ಟೊಮೊಟೊ ಎಲ್ಲ ನೋಡ್ಕೊಳ್ಳಿ. ಅದು ಮುಳುಗೋವಷ್ಟು ನೀರು ಹಾಕಿ, ಉಪ್ಪು ಹಾಕಲ್ಲ ನಾನು ಇವಾಗ, ಆಮೇಲೆ ಸಾಂಬಾರು ಮಾಡ್ಬೇಕಾದ್ರೆ ಹಾಕ್ಕೊತೀನಿ. ಒಂದು 3ರಿಂದ 4 ವಿಷಿಲ್ ಬರ್ಸ್ಕೊಳ್ಳಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ. ನೋಡಿ, ಇವಾಗ ಬನ್ನಿ ನೋಡೋಣ ಹುರುಳಿಕಾಳು ಬೆಂದಿದೆಯಾ ಅಂತ. ನೋಡಿ, ಕುಕ್ಕರ್ ಲಿಡ್ ಓಪನ್ ಮಾಡಿದೆ, ಹುರುಳಿಕಾಳು ಬೆಂದಿದೆ. ಈಗ ಟೊಮೊಟೊನ ತೆಗೆದು ಒಂದು ಚಿಕ್ಕ ಪ್ಲೇಟಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಹಾಗೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳಕ್ಕಾಗಲ್ಲ, ಸೈಡ್ಗೆ ಇಡೋಣ ಅದನ್ನು. ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ನ ಬಿಸಿಗಿಟ್ಟು ಈ ಮಿಕ್ಸಿ ಜಾರ್ಗೆ ಟೊಮೊಟೊ ತಣ್ಣಗಾಗಿದೆ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ, 2 ಸ್ಪೂನ್ ಸಾಂಬಾರು ಪುಡಿ. ಮನೇಲೇ ಮಾಡಿರೋದು ಇದು ಸಾಂಬಾರು ಪುಡಿ. ನೀವು ಯಾವುದಾದ್ರೂ ಹಾಕ್ಕೊಳ್ಳಿ, ಅಂಗಡಿದಾದರೂ ಹಾಕ್ಕೊಳ್ಳಿ, ಮನೇಲಿ ಮಾಡಿರೋದಿದ್ರೂ ಹಾಕ್ಕೊಳ್ಳಿ. ಮನೇಲಿ ಮಾಡಿರೋದ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ತುಂಬ ಕತ್ಲಿತ್ತಂತ ಲೈಟ್ ಆನ್ ಮಾಡ್ಕೊಂಬಂದೆ ಫ್ರೆಂಡ್. ನೋಡಿ, ಈಗ ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಬೆಳ್ಳುಳ್ಳಿ, ಬೇಗ ನುಣ್ಣಗಾಗಲ್ಲ ಅಂತ ಅದನ್ನು ಹಾಕಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಹಾಕ್ತೀನಿ. ಹಸಿ ತೆಂಗಿನಕಾಯಿ ತುರಿನೂ ಹಾಕಿ ಅದಕ್ಕೆ ಸ್ವಲ್ಪ ಗಸಗಸೆ ಸೇರಿಸ್ಕೊತೀನಿ, 1 ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಂಡು ಈಗ ಮಿಕ್ಸಿ ಜಾರ್ದು ಮುಚ್ಚಳ ಮುಚ್ಚಿ ಇವಾಗ ನಾನು ಮಸಾಲೆ ರುಬ್ಕೊಂಬರ್ತೀನಿ. ಮಸಾಲೆ ರುಬ್ಕೊಂಬಂದೆ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತೀನಿ. ಜೀರಿಗೆ ಏನು ಹಾಕೋಲ್ಲ ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಜೀರಿಗೆ ಬೇಡ. ಈಗ ಸಾಸಿವೆ ಸಿಡಿತಾ ಇದೆ ಚಟಪಟ ಅಂತ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನು ಫ್ರೈ ಮಾಡಿ, ನಾನೇನು ಉಪ್ಪು ಹಾಕ್ತಾಯಿಲ್ಲ, ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ. ಈ ಈರುಳ್ಳಿ ಟೊಮೊಟೊ ಬೆಂದಿದ್ದಾಯಿತು. ನಾನು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಡ್ತೀನಿ, ಈರುಳ್ಳಿ ಟೊಮೊಟೊ ಜೊತೆ. ಅದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಚೆನ್ನಾಗಿ. ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡಿದ್ರೆ. ಹಸಿ ವಾಸನೆ ಎಲ್ಲ ಏನಾದರೂ ಇದ್ದರೆ ಹೋಗುತ್ತೆ.
ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದು 40 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಆಯ್ತು ನೋಡಿ, ಬೇಯಿಸಿಟ್ಟಿರ್ತಕ್ಕಂಥ ಇದನ್ನು ಹಾಕೋಣ. ತರಕಾರಿ, ಹುರುಳಿಕಾಳು, ತರಕಾರಿ ಎಲ್ಲ ಇವಾಗ ಹಾಕೋಣ. ಬೇಯಿಸಿರೋದನ್ನ ಹಾಕೋಣ. ಹುರುಳಿಕಾಳು, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಅದಕ್ಕೆ ನೀರು ಎಷ್ಟು ನಿಮಗೆ ತಿಕ್ನೆಸ್ ಬೇಕೋ ಅಷ್ಟು ನೀರು ಹೊಂದಿಸ್ಕೊಳ್ಳಿ. ಎಷ್ಟು ಗಟ್ಟಿ ಬೇಕೋ, ಚಪಾತಿ, ಪೂರಿ, ದೋಸೆ, ಇಡ್ಲಿ ಎಲ್ಲ ತಿನ್ಕೋಬೋದು. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಹುರಿದುಳ್ಳಿ ಕಾಳು ಸಾಂಬಾರು. ಈ ಚಳಿಗೆ ಹುರಿದುಳ್ಳಿ ಕಾಳು ಸಾಂಬಾರು ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ ಫ್ರೆಂಡ್. ಈಗ ಬೇಳೆ ತರಕಾರಿ ಹಾಕಿ ಸಾಂಬಾರು ತಿನ್ನೋಕ್ಕೆ ಬೇಜಾರಾಗುತ್ತೆ. ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆವಾಗಲೇ ಸ್ಕಿಪ್ ಆಯಿತು ನಂದು, ಸಾರಿ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಸಾಂಬಾರು ಕುದೀತಾ ಇದೆ, ಘಮ ಅಂತ ಸ್ಮೆಲ್ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಸಾಂಬಾರು. ನೋಡಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ ಫ್ರೆಂಡ್? ಈಗ ನಾನು ಸಾಂಬಾರು ಕುದ್ದಿದ್ದಾಯಿತು, ಕೆಳಗಡೆ ಇಳಿಸ್ಬಿಟ್ಟು ಕುಕ್ಕರ್ ಕೆಳಗಡೆ ಇಟ್ಕೊಳ್ಳಿ. ಇಟ್ಕೊಂಡು ಈಗ ನಾನು 1 ಗ್ಲಾಸ್ ನೀರು ಹಾಕಿ ಮುದ್ದೆಗೆ ಇಟ್ಟಿದ್ದೀನಿ. ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ ನಾನು ಯಾವಾಗಲೂ. ನೋಡಿ, ಇದ್ರ ಜೊತೆ ಕೋಸಂಬರಿ ಕೂಡ ಮಾಡಿದ್ದೀನಿ ಊಟಕ್ಕೆ. ಬರೀ ಸೌತೆಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೆ 1-2 ಸೌಟ್ನಷ್ಟು ನಾನು ನೀರು ಸಪ್ರೇಟ್ ತೆಗೆದಿಟ್ಕೋತೀನಿ. ಏನಾದರೂ ಅಕಸ್ಮಾತ್ ಗಟ್ಟಿ ಆದರೆ ಅಂತ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್. ಮುದ್ದೆ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗಿರುತ್ತೆ ಮುದ್ದೆ ಊಟ ಮಾಡೋಕ್ಕೆ. ನೋಡಿ, ಈಗ 1-2 ಬೌಲಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೋತೀನಿ. ಇಬ್ಬರಿಗೆ ಮುದ್ದೆ ಮಾಡ್ತಾಯಿದ್ದೀನಿ, ಸಣ್ಣ ಸಣ್ಣದು, ತುಂಬ ದಪ್ಪ ಮಾಡಲ್ಲ. ಈಗ ಸ್ವಲ್ಪ ಹೊತ್ತು ಮುಚ್ಚಿಬಿಡಿ, ಅದು ಕುದಿ ಬರಲಿ, ಬೇಯ್ಕೊಳ್ಳುತ್ತೆ. ನೋಡಿ, ಬನ್ನಿ ನೋಡೋಣ ಏನಾಗಿದೆ ನಮ್ಮ ಮುದ್ದೆ. ಈಗ ಹಿಟ್ಟೆಲ್ಲ ಹೊಂದಿಸ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡಿ. ಮುದ್ದೆ ಬೇಯ್ತಾ ಇದೆ ನೋಡಿ ಫ್ರೆಂಡ್. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸಿ ಚೆನ್ನಾಗಿ. ಅದೇನು ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ ಎಷ್ಟೊತ್ತು ಮುದ್ದೆ ಮಾಡೋದು. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿದ್ದೀನಿ ನೋಡಿ. ಇವಾಗ 1-2 ಸೌಟ್ ನನಗೆ ಗಟ್ಟಿ ಅನ್ನಿಸ್ತು. 1-2 ಸೌಟ್ ನೀರು ಹಾಕ್ಕೊಳ್ಳಿ. 1-2 ಸೌಟ್ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ. ನಾನು ಮಾಡಿರೋ ಹುರುಳಿಕಾಳು ಸಾಂಬಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನೀವು ಇಡ್ಲಿ ಬೇಕಾದ್ರೂ ತಿನ್ಬೋದು ಫ್ರೆಂಡ್. ಅದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿಗೆ ನಾನು ಚಪಾತಿ ಮಾಡ್ಕೋತೀನಿ ಅದೇ ಸಾಂಬಾರಿಗೆ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಬೆಂದಿದೆ. ಈಗ ಮುದ್ದೆ ಕಟ್ಕೊಂಬರೋಣ. ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ ಬೇಯ್ತು. ಈಗ ಮುದ್ದೆ ಕಟ್ಕೊಂಬರ್ತೀನಿ. ಮುದ್ದೆ ಕಟ್ಕೊಂಬಂದೆ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಮುದ್ದೆಗೆ ಸ್ವಲ್ಪ ಹಳ್ಳ ಥರ ಮಾಡಿ ಅದಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ನನ್ನ ಇವತ್ತಿನ ಮಧ್ಯಾಹ್ನ ಊಟದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಧನ್ಯವಾದಗಳು ಫ್ರೆಂಡ್. ಓಕೆ, ಬಾಯ್ ಬಾಯ್.